ನೋಡು, ನಿನ್ನ ಪಾಲಿನ ದೇವತೆ ಕಣಮ್ಮ. ನೋಡು, ಆ ಮಹೇಶ ನಿನ್ನ ಬಲಾತ್ಕಾರ ಮಾಡ್ದ ಅಂತ ಹೇಳೋದ್ರಿಂದ ನಿನ್ಗೆ ಯಾವ ತರದ ತೊಂದ್ರೆನೂ ಆಗಲ್ಲ ಅಂತ ಇಲ್ಲಿ ನೋಡು ನಾನು ಮಾತು ಕೊಡ್ತಾ ಇದ್ದೀನಿ. ಅದರಿಂದ ಎಲ್ಲರೂ ಅಪಾರ್ಥ ಮಾಡ್ಕೊಂಡು ನಿನ್ನ ಹೊರಗೆ ಕಳ್ಸಕ್ ನೋಡಿದ್ರೆ ಮೈಥಿಲಿನ ಹೊರಗಾಕಾದ್ರೂ ಸರಿ, ನಿನಗೂ ತಮ್ಗೂ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು, ಆಯ್ತಾ? ಪ್ಲೀಸ್ ಅಮ್ಮ, ನನ್ ಬಂಗಾರ ಅಲ್ವಾ, ಒಪ್ಕೊಳಮ್ಮ, ಒಪ್ಕೊಳಮ್ಮ, ಒಪ್ಕೋ. ಸರಿ ಅಂಕಲ್, ನೀವಿಷ್ಟು ಕೇಳ್ಕೊತಿದ್ದೀರಾ ಅಂತ ನಿಮ್ಗೋಸ್ಕರ ಒಂದ್ಸಲ ಈ ತ್ಯಾಗ ಮಾಡಕ್ ಒಪ್ಕೋತೀನಿ. ಅವನನ್ನ ರೂಮಿಗೆ ಕಳ್ಸಿ, ಆಮೇಲೆ ಆ ಕಥೆ ನಾನ್ ನೋಡ್ಕೋತೀನಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡು, ಇನ್ನೊಂದು 10 ನಿಮಿಷದಲ್ಲಿ ಕಳಿಸ್ಬಿಡ್ತೀನಿ. ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿಲ್ವನಾ? ಇಡೋ ಫೋನು, ಇಡೋ. ಲೋ ಮಹೇಶ್, ನೀನ್ ಈ ತರ ತಿನ್ನೋದ್ರಿಂದನೇ ಹೀಗಿರೋದು. ಚೆನ್ನಾಗಿ ತಿನ್ಬೇಕು. ಆಂಟಿ ಸಾಕಂಟಿ, ತುಂಬಾ ತಿನ್ನಕ್ಕಾಗಲ್ಲ. ಇಲ್ಲಿ ನೋಡು, ನೀನ್ ಈ ತರ ಸಂಕೋಚ ಪಟ್ಕೊಂಡ್ರೆ ನಾನೇ ತುತ್ ಮಾಡಿ ತಿನ್ಸ್ತೀನಿ ನೋಡಿ. ಈಗ ನೀನ್ ತಿನ್ಸೋದು ಅಂದ್ರೇನೆ, ಅವನಿಗೇನ್ ಕೈ ಇಲ್ವಾ? ಅವನೇ ತಿಂತಾನ್ ಬಿಡು. ಮಾವ ಅಂದ್ರೆ ಅವನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಅದಕ್ಕೆ ಅಮ್ಮ ತಿನ್ನಿಸ್ಲಾ ಅಂತ ಕೇಳ್ತಿದ್ದಾರೆ. ಅಮ್ಮ ನೀನ್ ತಿನ್ಸು. ಲೇ ಅಯ್ಯೋ, ನಂದು ಒಂದು ಬಾಳ. ಇದನ್ನ ನೋಡಕ್ಕೆ ನಾನಿನ್ನೂ ಬದುಕಿದಿನ. ಕಟ್ಕೊಂಡಿರೋ ಗಂಡನ್ ಮುಂದೆ ಬೇರೆ ಗಂಡಸಿಗೆ ಅನ್ನ ತಿನ್ನಿಸ್ತಾ ಇದೆಯಲ್ಲೇ. ಇವರಿಬ್ಬರ ಮಧ್ಯ ರಿಲೇಷನ್ ಇನ್ನೋದೆಲ್ಲಿ ಹೋಗಿ ತಲುಪುತ್ತೋ. ಅಳು ಜೋರಾಗಳು. ನೀನ್ ಈ ತರ ಅಳ್ಬೇಕಂತಾನೆ ನಾನ್ ಈ ತರ ಮಾಡ್ತಾ ಇರೋದು. ನೀನ್ ಬೇರೆ ಹೆಂಗಸಿನ ಮುಂದೆ ಜಲ್ ಸುರಿಸ್ಕೊಂಡಿದ್ದಾಗ ನನ್ ಮನ್ಸಿಗೆ ಎಷ್ಟು ನೋವಾಗುತ್ತೋ. ಇದನ್ನೆಲ್ಲ ನೋಡಿ ನಿನ್ ಹೊಟ್ಟೆನು ದಗದಗ ಅಂತ ಉರಿಬೇಕು. ಮಹೇಶ, ನೀನ್ ತಿನ್ನು. ಸಾಕಾಂಟಿ, ಸ್ವಲ್ಪ ತಿನ್ನು. ಕಂದ ಉತ್ತಮ್, ಏನಮ್ಮ? ಅಂದ್ಹಾಗೆ ಮೈಥಿಲಿ ಎಲ್ಲಿಗೆ ಹೋದ್ಲು? ಅಮ್ಮ, ಶುಭಪ್ರಭಾ ಅಮ್ಮ ಟ್ಯಾಬ್ಲೆಟ್ ಆಗೋಗಿದೆ ಅಂದ್ರು, ಅದನ್ನ ತಗೊಂಬರಕ್ ಹೋಗಿದ್ದಾಳೆ. ಹೌದು ಅತ್ಗೆ, ನಾನೇ ಕಳಿಸಿದ್ದೀನಿ. ಆದ್ರೂ ನನಗ್ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಈ ಮಹೇಶ ಯಾವಾಗ ಬರ್ತಾನೋ ಅವಾಗೆಲ್ಲ ಮೈಥಿಲಿ ಕಾಣಿಸೋದೇ ಇಲ್ಲ. ಕರೆಕ್ಟಾಗಿ ಇವನು ಬಂದಾಗ್ಲೇ ಏನೋ ಕೆಲ್ಸ ಇದೆ ಅಂತ ಹೋಗ್ಬಿಡ್ತಾಳೆ. ಅಂದ್ರೆ ಏನು? ನಾನ್ ಮನೆಗ್ ಬರೋದು ಮೈಥಿಲಿಗೆ ಇಷ್ಟ ಇಲ್ದಲೇನೆ ಏನೋ ಒಂದು ಮಾತಾಡಿ ಆಚೆ ಹೋಗ್ತಾಳೆ ಅಂತ ನಿಮ್ಮ ಅನುಮಾನನಾ? ಹೌದು. ಇಲ್ಲ ಅಂದ್ರೆ ನೀನ್ ಬಂದಿರೋ ಪ್ರತಿ ಸಲನೂ ಮೈಥಿಲಿ ಯಾಕೆ ಹೊರಗಡೆ ಹೋಗ್ತಾಳೆ? ಕಂದ ಉತ್ತಮ್, ಮೈಥಿಲಿಗೊಂದ್ಸಲ ಫೋನ್ ಮಾಡು. ಕಾಲ್ ಮಾಡೋದ? ಟ್ಯಾಬ್ಲೆಟ್ ತರಕ್ಕೆ ಅಂತ ಹೋಗಿರೋದಲ್ವಾ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ. ಅಳಿಮಯ್ಯ, ಸಿಸ್ಟರ್ ಕಾಲ್ ಮಾಡು ಅಂದ್ಲು ತಾನೆ. ಒಂದ್ಸಲ ಫೋನ್ ಮಾಡಿದ್ರೆ ಏನಾಗ್ಬಿಡುತ್ತೆ? ಮಾಡು. ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ ಬಿಡಿ. ಇಷ್ಟ್ ಚಿಕ್ಕ ವಿಷಯಕ್ಕೆ ಟೆನ್ಷನ್ ಯಾಕೆ? ಇಲ್ಲಿ ನೋಡೋ, ನೀವೇ ಮಾಡ್ತೀರಾ ಇಲ್ಲ ನಾನೇ ಮಾಡ್ಬೇಕಾ? ಅಮ್ಮ, ಲೀಲಾಕೃಷ್ಣ ಅವರು ಫೋನ್ ಮಾಡಿದ್ರೆ ನನ್ನ ಹತ್ರ ಇರೋ ಫೋನ್ ರಿಂಗ್ ಆಗುತ್ತೆ. ಆಗ ಮಹೇಶ್ ಕಿಟಪಲ್ಲಿರೋದು ನಾನೇ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೇನಾದ್ರೂ ಆದ್ರೆ ಅಜ್ಜಿ ಮತ್ತೆ ಅತ್ತಿ ನನ್ನ ಪ್ರಾಣ ತೆಗಿತಾರೆ. ನೀನೇನ್ ಟೆನ್ಷನ್ ಮಾಡ್ಕೋಬಿಡಮ್ಮ, ನಾನೇನೋ ಒಂದ್ ಮಾಡ್ತೀನಿ. ಫೋನ್ ಮಾಡು ಅಂತ ಹೇಳ್ತಾ ಇದ್ರು, ಯಾಕೂ ಮಾಡ್ತಾ ಇಲ್ಲ? ನಾನು ಮಾಡ್ತೀನಮ್ಮ, ನಾನು ಮಾಡ್ತೀನಿ. ಮಹೇಶ್, ನೀನ್ ತಿನ್ನಪ್ಪ, ನೀನ್ ತಿನ್ನು. ಅಯ್ಯಯ್ಯೋ, ಮೆಲ್ಲಗೆ ತಲೆ ಮೇಲೆ ಗುದ್ದು ಬಿಡ್ಬೇಕು ಹಾಕೊಂಡು. ಅಯ್ಯಯ್ಯೋ, ನೀರ್ ಕುಡಿ. ಅಯ್ಯಯ್ಯೋ,
ನೀನ್ ಯಾರೋ ನೆನ್ಸ್ಕೊಳ್ತಾ ಇದಾರೆ ಕಣೋ. ನೆನ್ಪಿಸ್ಕೊಂತಾರೆ. ಇಷ್ಟು ವಯಸ್ಸಾಗಿದ್ರು ನಿನಗ್ ಸರಿಯಾಗಿ ತಿನ್ನೋಕ್ ಬರಲ್ಲ. ನಿನ್ ಮೀಸೆಗೆಲ್ಲ ಅನ್ನ ಮೆತ್ಕೊಂಡಿದೆ ನೋಡು. ಅಪ್ಪೋ. ಅಮ್ಮ ಅಮ್ಮ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಮ್ಮ. ಏನಾಯ್ತು? ಮೀಸೆ ಬಿದ್ದು ಹೋಯ್ತು. ಬೇಗ ಇಟ್ಕೊಳಮ್ಮ. ಹೇಗಿಟ್ಕೊಳ್ಳಿ, ಕೆಳಗಡೆ ಬಿದ್ದು ಹೋಗಿದೆ. ಇವಾಗ ಹೇಗಮ್ಮ? ಏನಾಯ್ತು? ಅತ್ತೆ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಈ ಮಹೇಶ್ ಶುಭಪ್ರಭಾ ಇಬ್ರು ಸೇರ್ಕೊಂಡು ಬ್ಯಾಂಕಾಕ್ ಹೋಗ್ತಾರಂತೆ. ಇಬ್ರು ಬ್ಯಾಂಕಾಕ್ ಹೋಗ್ತಿದಾರಾ? ಹೌದತ್ತೆ, ಬೇಕಂದ್ರೆ ನೀವೇ ಕೇಳಿ. ಶುಭಪ್ರಭಾ, ಅಳಿಯಂದ್ ಹೇಳ್ತಿರೋದು ನಿಜನಾ? ನೀನು ಮತ್ತೆ ಮಹೇಶ್ ಬ್ಯಾಂಕಾಕ್ ಹೋಗ್ತಿದ್ದೀರಾ? ಹೇಳಿ ಹೇಳು. ಅದು ಅಜ್ಜಿ, ಅವರಿಬ್ರು ಅಷ್ಟೇ ಅಲ್ಲ, ಅವರಿಬ್ರು ಜೊತೆಗೆ ನಾನು ಮೈಥಿಲಿ ಕೂಡ ಹೋಗ್ತಾ ಇದ್ದೀವಿ. ಆ ಆತೆ, ಇದೆಲ್ಲ ಸುಳ್ಳು, ನಂಬೇಡಿ. ಇವರಿಬ್ರೆ ಹೋಗ್ತಿರೋದು. ಬೇಕಾದ್ರೆ ಈ ಮಹೇಶನ್ನ ಕೇಳಿ. ಹೇಳ. ಏನಪ್ಪ ಮಹೇಶ್, ನೀನು ಶುಭಪ್ರಭಾ ಇಬ್ರೇ ಹೋಗ್ತಿದ್ದೀರಾ ಅಥವಾ ಮೈಥಿಲಿ ಉತ್ತಮ್ ಕೂಡ ಬರ್ತಿದಾರಾ? ಲೀಲಾಕೃಷ್ಣ ಅಂಕಲ್ ಕೂಡ ಬರ್ತಾ ಇದ್ದಾರೆ ಅಜ್ಜಿ. ನಾನು ಬರ್ತೀನ? ಹೌದು ಅಂಕಲ್, ಇಷ್ಟೊತ್ತು ಆಂಟಿ ಅದೇ ತಾನೇ ಹೇಳ್ತಾ ಇದ್ದಿದ್ದು. ಸುಳ್ಳು. ನೀನ್ಯಾಕ ಮುಖ ಕೈ ಗಡ್ಡ ಇಟ್ಕೊಂಡು ಮಾತಾಡ್ತಿದ್ಯಾ? ಅಂದ್ರೆ ರೈಸ್ ಅಲ್ಲಲ್ಲಿ ಸಿಗಾಕೊಂಡಿದೆ ಅಂಕಲ್. ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಕೈ ನಿಂಗೆ ಗಡ್ಡೆ ಹಾಕೊಂಡಿದ್ದೀನಿ. ಇಲ್ಲ 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 ಇಲ್ಲ, ನೀನ್ ಯಾವುದೋ ಕಾರಣಕ್ಕೆ ಅಡ್ಡ ಇಟ್ಕೊಂಡು ಮಾತಾಡ್ತಾ ಇದೀಯ. ಮೊದ್ಲು ಕೈ ತೆಗಿ. ತೆಗಿ ಕೈ ತೆಗಿ. ಏನಂದ್ರೆ 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 ನನ್ಗೆ ಆಶೀರ್ವಾದ ಮಾಡಿ. ಇವಾಗೇನೆ ಆಶೀರ್ವಾದ ಮಾಡೋದು? ಅಂದ್ರೆ ನಾನು ಫಸ್ಟ್ ಟೈಮ್ ಫಾರಿನ್ ಹೋಗ್ತಾ ಇದೀನಲ್ಲ, ಗಂಡನ ಆಶೀರ್ವಾದ ಇದ್ರೆ ಒಳ್ಳೇದು ಅಂದ್ರು, ಅದಕ್ಕೆ ಕೇಳ್ದೆ. ಆಶೀರ್ವಾದ ಮಾಡ್ರಿ. ಸರಿ, ದೀರ್ಘ ಸುಮಂಗಲಿ ಭವ. ಎದಳು 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 ಎದಳೆ ಎದ್ದಳೆ. ಲೈ, ಕೈ ತೆಗಿಯಿಂದ ತಾನೆ? ಕೈ ತೆಗ್ಯೋ ಕೈ. ನಿಮಗ್ ಪ್ರತಿ ವಿಷಯದಲ್ಲೂ ಅನುಮಾನನೇ. ಕೈ ತೆಗದ್ನಲ್ಲ, ಏನ್ ಕಾಣಿಸ್ತಿಲ್ಲ? ಏನಿಲ್ಲ ಬಿಡು. ಇವ್ನು ನೋಡಿದ್ರೆ ಮೂತಿಗೆ ಸಡನ್ ಆಗಿ ಕೈ ಅಡ್ಡ ಇಟ್ಕೊಂಡ, ಇವಳು ನೋಡಿದ್ರೆ ಸಡನ್ ಆಗಿ ಆಶೀರ್ವಾದ ಮಾಡಿ ಅಂತ ಕಾಲು ಹಿಡ್ಕೊಂಡ್ಲು. ಇವರಿಬ್ರು ಮಧ್ಯ ಏನೋ ನಡೀತಾ ಇದೆ. ಅಳಿಯಂದ್ರೆ ನೀವು ಬಂದ್ ಕುತ್ಕೊಂಡು ಊಟ ಮಾಡಿ. ಇಲ್ಲ ಅತ್ತೆ, ಅವ್ರು ಹೇಳ್ದಂಗೆ ನಿಜವಾಗ್ಲೂ ನನ್ನೂ ಬ್ಯಾಂಕಾಕ್ ಕರ್ಕೊಂಡು ಹೋಗ್ತಾರೆ ಅಂತ ಇನ್ನೊಂದ್ಸಲ ಕನ್ಫರ್ಮ್ ಮಾಡಕ್ ಹೇಳಿ. ಓ, ಅಜ್ಜಿ ಮುಂದೆ ಹೇಳಿದ್ವಿ ಅಲ್ವಾ, ನಾವು ಹೋದ್ರೆ ನೀನು ಕೂಡ ನಮ್ ಜೊತೆ ಬರ್ತೀಯ. ಅಳಿಯಂದ್ರೆ ಅವ್ರು ಹೋದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದಾರಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸಿ ಆರಾಮಾಗಿ ಊಟ ಮಾಡಿ. ಉತ್ತಮ್, ಮೈಥಿಲಿ ಹೊರಗೆ ಹೋಗಿ ತುಂಬಾ ಹೊತ್ತಾಯ್ತು. ಫೋನ್ ಅಂತೂ ಕನೆಕ್ಟ್ ಆಗ್ತಾ ಇಲ್ಲ. ಟೈಮಿಗೆ ಸರಿಯಾಗಿ ಮನೆಗೂ ಬರ್ಲಿಲ್ಲ. ಎಲ್ಲಿದ್ದಾಳೋ ಏನೋ, ಇನ್ನೊಂದ್ಸಲ ಫೋನ್ ಮಾಡಿ ನೋಡು. ಅಮ್ಮ, ಸಿಸ್ಟರ್, ನಾನ್ ಮಾಡ್ತೀನಿ ಮಾಡು ಅಣ್ಣ.
ನೀನೆಲ್ಲಿಗೆ ಹೋಗ್ತಾ ಇದೀಯಾ? ವಾಂತಿ ಬರುತ್ತಾರೆ ಅಂಕಲ್, ಅದಕ್ಕೆ ಹೋಗ್ತಾ ಇದ್ದೀನಿ. ಬಿಡಿ ಬಿಡಿ. ಯಪ್ಪ. ಅಮ್ಮ ಇವಾಗ ನೋಡು, ಅವನು ವಾಮಿಟಿಂಗ್ ಬರ್ತಾ ಇದೆ. ಅಯ್ಯೋ, The number you are calling is currently switched off. Please try later. ಸಿಸ್ಟರ್, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫಾ? ಮಾವ ಚಾರ್ಜ್ ಮುಗ್ದೋಗಿರ್ಬೇಕು ಮಾವ, ಅದಕ್ಕೆ ಸ್ವಿಚ್ ಆಫ್ ಬರ್ತಿದೆ. ಮುಗ್ದೋಗಿರುತ್ತೆ. ನೀವೆಲ್ಲ ಸೇರ್ಕೊಂಡು ಏನೋ ನಾಟಕ ಮಾಡ್ತಾ ಇದ್ದೀರಾ. ಆ ನಾಟಕ ಏನು ಅಂತ ಆದಷ್ಟು ಬೇಗ ಕಂಡಿಡ್ತೀನಿ. ಇನ್ನೊಂಚೂರು ಬಡಿಸ್ಲಕ್ಕಂದ? ಬೇಡಮ್ಮ. ಲೋ ಮಹೇಶ, ನಿನ್ ಜೊತೆ ಏನೋ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು, ಆ ಕಡೆ ಬರ್ತೀಯಾ? ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಿದ್ದಾರೆ ಅಂದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಸರಿ ಅಂಕಲ್, ನಡೀರಿ. ಬಾ. ಏನ್ ಅಂಕಲ್? ಅವಸರ ಪಡ್ಬೇಡ ಕಣ, ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಏನು? ಏನೂ ಇಲ್ಲ. ಅದೇನಂದ್ರೆ ಹೇಳಿ ಅಂಕಲ್. ಓ, ಕುರಿ ಕಟ್ಕನ್ನೇ ನಂಬದಂಗೆ ನನ್ನ ನಂಬಿ ಇಲ್ಲಿವರೆಗೂ ಬಂದ್ಬಿಟ್ಟೆ. ಹೇಯ್, ಇವಾಗ ನೀನ್ ಹೋಗೋದು ಡೈರೆಕ್ಟ್ ಜೈಲಿಗೆ. ಏಯ್, ಏನಿದು ಈ ತರ ರೂಮಿಗೆ ಹೇಳಿದೆ? ನಿನ್ ಮೇಲೆ ಮನ್ಸಾಗಿದೆ ಮಹೇಶ, ಅದಕ್ಕೆ ನಿನ್ನ ರೂಮಿಗೆ ಹೇಳ್ಕೊಂಡೆ. ಏಯ್ ಚಿ, ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ನಾ ಮುತ್ತಮ್ಮಂದ್ರೆ ನಿನಗೆ ಪಂಚಪ್ರಾಣ ಅಲ್ವಾ? ಮೈಥಿಲನ ಪೀಡೆನ ತೊಲಗಿಸ್ಬೇಕು ಅಂತ, ನೀನವನ ಮದ್ವೆ ಆಗ್ಬೇಕು ಅಂತ ನೀನ್ ಇಲ್ಲಿ ಮನೇಲಿ ಇರೋದಂತ ಗೊತ್ತಾಯ್ತು. ಇಲ್ಲಿ ನೋಡಿದ್ರೆ ನೀನ್ ನನಗ್ ಲೈನ್ ಆಗ್ತಾ ಇದೆಯಾ? ಅಷ್ಟಕ್ಕೂ ನಿಂದು ನಿಜವಾದ ಲವ್ವೇನಾ? ಸಾಕು, ಇಷ್ಟು ಸುಂದರವಾಗಿರೋ ಹುಡುಗಿ ರೂಮಿಗೆ ಹೇಳ್ಕೊಂಡ್ಮೇಲೂ ಸುಮ್ಮನೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತೀಯಾ? ನೀನ್ ಕೇಳಿದ್ರೆ ಏನ್ ಕೊಡಕ್ಕಾದ್ರೂ ರೆಡಿ ಇದೀನಿ. ಏನ್ ಮಾಡ್ತೀಯಾ? ನಿನ್ನಿಷ್ಟ. ಏಯ್ ಏಯ್ ಛೀ ಛೀ ಛೀ. ಏಯ್ ಛೀ 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 ಹೋಗು. ಛೀ ಛೀ ಛೀ. ಏನೋ ನನಗ್ ನಿನ್ಮೇಲೆ ನಿಜವಾಗ್ಲೂ ಮನ್ಸಾಗಿ ಒಳಗಡೆ ಹೇಳ್ಕೊಂಡೆ ಅನ್ಕೊಂಡ್ಯಾ? ಇದೆಲ್ಲ ನಮ್ ಪ್ಲಾನೆ. ಇವಾಗ ನೀನ್ ನನ್ ರೂಮಿಗೆ ಬಂದೆ, ನಾನೊಬ್ಳೇ ಇದ್ದಿದ್ದನ್ ನೋಡಿ ನನ್ ಮೇಲೆ ಅತ್ಯಾಚಾರ ಮಾಡೋದ ಪ್ರಯತ್ನ ಪಟ್ಟೆ. ಈಗ ನಾನ್ ಜೋರಾಗಿ ಕಿರ್ಚಿ ಮನೆಯವರನ್ನೆಲ್ಲ ಕರೆದು ನಿನ್ನ ಬಲಾತ್ಕಾರ ಮಾಡ್ತಾ ಇದೀಯಾ ಅನ್ನೋ ಆರೋಪದ ಮೇಲೆ ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ಸುಹಾಸಿನಿ ಆಂಟಿ, ಜಾನ್ಕಮ್ಮ ಅವರೇ, ಸುಹಾಸಿನಿ ಆಂಟಿ, ಉತ್ತಮ ಅವರೇ, ಉತ್ತಮ ಅವರೇ. ಎಷ್ಟು ಮಟ್ಟಿಗೆ ಹಿಡ್ದಿದ್ಯಾ? ಯಾವ ಪಾಪನು ಮಾಡದೇ ಇರೋ ನನ್ನ ಪೊಲೀಸರಿಗೆ ಇಟ್ಕೊಡಕ್ ನೋಡ್ತಾ ಇದೀಯಾ? ನಿನ್ನ ನನ್ನೇ ಹೊಡಿತೀಯಾ? ನಿನ್ನ ಮಹೇಶ್, ಇವ್ನು ನಿಜವಾಗ್ಲೂ ಸತ್ತೋದ. ಅಯ್ಯೋ ಅಯ್ಯೋ ಅಯ್ಯೋ, ಅರ್ಜೆಂಟಾಗಿ ವಿಷಯನ ಲೀಲಾಕೃಷ್ಣ ಅಂಕಲ್ ಹೇಳ್ಬೇಕು. ಹಲೋ ತ್ರಿಷಾ, ಗಲಾಟೆ ಮಾಡ್ತೀಯ ಅಂದ್ರೆ ಕಾಲ್ ಮಾಡ್ತಾ ಇದೆಯಲ್ಲ? ಅವನು ಹೋಗ್ಬಿಟ್ಟ ಅಂಕಲ್. ಏನು? ನೀವು ಕೇಳಿದ್ ನಿಜಾನೇ, ಈ ಮಹೇಶ ಸತ್ತೋದ. ಅಯ್ಯೋ ದೇವ್ರೆ, ಸತ್ತೋದ ಅಂದ್ರೇನೆ ನನ್ನ ಕತೆ ಮುಗೀತು. ನೀವು ಬೇಗ ಬನ್ನಿ.
ತ್ರಿಷಾ ಏನೇ ಮಾಡಿದೆ ಅವನಿಗೆ ಸತ್ಯ ಹೋಗ್ಬಿಟ್ಟಿದ್ದೇನೆ. ನಾನ್ ಕಿರ್ಚಕ್ ಹೋದ್ರೆ ಬಾಯಿ ಮುಚ್ಚಿದ ಅಂಕಲ್. ಆಗ ಇಬ್ಬರ ಮಧ್ಯ ಸಣ್ಣ ಜಗಳ ಆಯ್ತು. ಆಗ ಅವ್ನು ಹೋಗಿ ಗೋಡೆ ಗುದ್ಕೊಂಡ್ಬಿಟ್ಟ. ಆಮೇಲೆ ಸತ್ತು ಹೋಗ್ಬಿಟ್ಟ. ಎಂತ ಕೆಲಸ ಮಾಡ್ಬಿಟ್ಟಿಯೇ. ಇವನಿಗೆ ಯಾವ್ದಾದ್ರು ಕೇಸಲ್ಲಿ ಸಿಕ್ಕಾಕ್ಸಿ ಜೈಲಿಗೆ ಕಳ್ಸೋಣ ಅಂದ್ರೆ ನಾವೇ ಕೇಸಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗೋ ಪರಿಸ್ಥಿತಿ ತಂದ್ಬಿಟ್ಟಿಯಲ್ಲೇ. ಇವಾಗ ಈ ಶವಾನ್ ಏನಪ್ಪ ಮಾಡೋದು? ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅಂಕಲ್. ಅಯ್ಯೋ ದೇವ್ರೇ, ಇವಾಗ ಏನಪ್ಪ ಮಾಡಿ ನಾನು? ಇವನ್ ಸತ್ತಿರೋ ವಿಷಯ ಮೈಥಿಲಿಗೂ ಉತ್ತಮ್ಗೂ ಗೊತ್ತಾಯ್ತು ಅಂದ್ರೆ ನಮ್ಮಿಬ್ರ ಮೇಲೂ ಮರ್ಡರ್ ಕೇಸ್ ಹಾಕ್ಸಿ ಡೈರೆಕ್ಟ್ ಆಗಿ ಜೈಲಿಗೆ ಕಳಿಸ್ಬಿಡ್ತಾರೆ ಕಣೆ. ನೀವೇನಾದ್ರೂ ಮಾಡ್ಬೇಕು ಅಂಕಲ್. ನೀನ್ ಮರ್ಡರ್ ಮೇಲೆ ಮರ್ಡರ್ ಮಾಡ್ತಾ ಇರೋ, ನಾನು ಶವಗಳನ್ನ ಬಚ್ಚಿಡ್ತಾ ಹೋಗ್ತೀನಿ. ಶವಗಳನ್ನ ಬಚ್ಚಿಡೋದ್ ಬಿಟ್ರೆ ನನಗೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್, ನಿಮ್ ಕಾಲ್ ಹಿಡ್ಕೋತೀನಿ ಅಂಕಲ್. ಮೊದ್ಲೇ ನಾನ್ ಮದ್ವೆ ಆಗ್ಬೇಕಿರೋ ಹುಡುಗಿ ಈ ರೀತಿ ಮರ್ಡರ್ ಮಾಡಿದೀನಿ ಅಂತ ಗೊತ್ತಾದ್ರೆ ಉತ್ತಮ್ ಅಪ್ಪಿ ತಪ್ಪಿನೂ ನನ್ನ ಮದ್ವೆ ಆಗಲ್ಲ. ನಿನಗಿನ್ನೂ ಉತ್ತಮ್ ಮೇಲೆ ಆಸೆ ಸತ್ತಿಲ್ಲ ಅಂತನ್ನೋ. ಅಂಕಲ್ 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 ಪ್ಲೀಸ್ ಅಂಕಲ್, ನೀವೇ ನನ್ನನ್ನು ಕಾಪಾಡ್ಬೇಕು ಪ್ಲೀಸ್ ಅಂಕಲ್. ಆಗಲ್ಲ ಕಣೆ, ನೀನ್ ಹೆಂಗಾದ್ರೂ ಸಾಯಿ. ಅಂಕಲ್ ಅಷ್ಟಕ್ಕೂ ಇವನನ್ನ ರೂಮಿಗೆ ಕರ್ಸಿ ಯಾವ್ದೋ ಒಂದ್ ಕೇಸಲ್ಲಿ ಸಿಕ್ಬೀಳ್ಸು ಅಂತ ಹೇಳಿದ್ ನೀವೇ. ಈ ಮರ್ಡರ್ ಕೇಸಲ್ಲಿ ಪೊಲೀಸರು ಏನಾದ್ರೂ ನನ್ನನ್ನು ಅರೆಸ್ಟ್ ಮಾಡಿದ್ರೆ ನಿಜವಾದ ವಿಷಯ ಪೊಲೀಸರಿಗೆ ಹೇಳ್ಬಿಡ್ತೀನಿ. ಅಂದ್ರೆ ಈ ಕೇಸಲ್ಲಿ ನನ್ನೂ ಸಿಕ್ಕಾಕಿಸ್ತೀಯ ನೀನು? ನೀವ್ ನನ್ನನ್ನು ಕಾಪಾಡಿದ್ರೆ ನಾನು ನಿಮ್ಮನ್ನ ಕಾಪಾಡ್ತೀನಿ. ನೀವ್ ನನ್ನ ಸಿಕ್ಸಿದ್ರೆ ನಿಮ್ಮನ್ನು ಸಿಕ್ಕಾಕಿಸ್ತೀನಿ. ಹಾವಿಗೆ ಹಾಲು ಹಾಕಿ ಬೆಳೆಸೋದು ಅಂದ್ರೆ ಏನೋ ಅಂದ್ಕೊಂಡಿದ್ದೆ. ಇವಾಗ ಕಣ್ಣಾರೆ ನೋಡಿದ್ಮೇಲೆ ಎಲ್ಲ ಅರ್ಥ ಆಗ್ತಿದೆ. ಸರಿ ಬಿಡು, ಕೆಸರಲ್ಲಿ ಕಾಲಿಟ್ಮೇಲೆ ತೊಳ್ಕೊಳ್ಳೇಬೇಕಲ್ಲ. ನೋಡು, ಎಲ್ರೂ ಹಾಲಲ್ಲೇ ಇದ್ದಾರೆ. ಜೊತೆಗೆ ಈ ಮಹೇಶ ಅವಾಗ್ಲೇ ಕೈ ತೊಳ್ಕೊಳ್ಳೋಕೆ ಅಂತ ವಾಶ್ ಬೇಸಿನ್ ಹತ್ರ ಹೋಗಿದ್ನಲ್ಲ, ಯಾಕಿನ್ನು ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವನು ಕಾಣಿಸ್ಲಿಲ್ಲ ಅಂತಂದ್ರೆ ಫೋನ್ ಮಾಡ್ತಾರೆ, ಆಮೇಲೆ ಮನೆಯೆಲ್ಲ ಹುಡುಕ್ತಾರೆ. ಹಂಗೆಲ್ಲ ಆಗ್ಬಾರ್ದು ಅಂದ್ರೆ ಮೊದ್ಲು ಇವನ್ ಫೋನ್ನ ಸ್ವಿಚ್ ಆಫ್ ಮಾಡ್ಬೇಕು. ಆಯ್ತು ಅಂಕಲ್. ಅಂಕಲ್ ಇವನ್ ಫೋನ್ ಆಲ್ರೆಡಿ ಸ್ವಿಚ್ ಆಫ್ ಆಗಿದೆ. ಆಗ್ಲೇ ಸ್ವಿಚ್ ಆಫ್ ಆಗಿದೆಯಾ? ಹೋಗ್ಲಿ ಬಿಡು, ನಮಗ್ ಕೆಲಸ ಕಡಿಮೆ ಆಯ್ತಲ್ಲ. ನೋಡು, ನಾನು ಈಗಲೇ ಬರ್ತೀನಿ. ಇಲ್ಲಿ ನೋಡು, ಅವನಿಗೆ ಗೋಣಿ ಚೀಲದಲ್ಲಿ ಹಾಕಿ ಮೂಟೆ ಕಟ್ಬಿಡು. ಇಲ್ಲಿ ನೋಡು, ಫಸ್ಟ್ ಹಾಲಿಗೆ ಹೋಗು. ಅಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಇವ್ನ ಆಚೆ ಕರ್ಕೊಂಡು ಹೋಗೋಣ. ತಗೊಂಡು ಹೋಗಿ ಮರ್ಡರ್ ಮಾಡಿದ್ ನಾವೇ ಅಂತ ಮೀಡಿಯಾನೆಲ್ಲ ಕರೆದು ಒಪ್ಕೊಂಡ್ಬಿಡೋಣ. ಸಾರಿ ಅಂಕಲ್, ಏನೋ ಟೆನ್ಷನ್ ಅಲ್ಲಿ ಕೇಳ್ದೆ. ನೋಡು, ಈ ಶವನ ಎತ್ಕೊಂಡೋಗಿ ಎಲ್ಲಾದ್ರೂ ದೂರ ತಗೊಂಡೋಗಿ ಅಲ್ಲೇ ಬಿಸಾಕ್ಬಿಡೋಣ. ಈ ಪೀಡೆ ತೊಲಗೋಗುತ್ತೆ. ಸರಿ ಅಂಕಲ್. ಏನ್ ಕಂದ ನೋಡ್ತಾ ಇದೀಯಾ? ಮೈಥಿಲಿ ಕೈ ತೊಳೆಯೋದಕ್ಕೆ ಅಂತ ಹೋದ್ಲು, ಆದ್ರೆ ಇಷ್ಟೊತ್ತಾದ್ರೂ ವಾಪಸ್ಸೇ ಬರ್ಲಿಲ್ಲ. ಎಲ್ಲಿಗೆ ಹೋದ್ಲಮ್ಮ? ಆಚೆ ಏನಾದ್ರೂ ಹೋಗಿದ್ದಾಳೇನೋ, ಒಂದ್ಸಲ ಫೋನ್ ಮಾಡು. ಏನಾಯ್ತು ಕಂದ? ಅಮ್ಮ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫಾ? ಹೌದಮ್ಮ, ಆಗ್ಲೇ ಲೀಲಾಕೃಷ್ಣ ಮಾವ ಮೈಥಿಲಿ ಕಾಲ್ ಮಾಡ್ತೀನಿ ಅಂದ್ರಲ್ವಾ, ಬಹುಶಃ ಅವ್ರು ಕಾಲ್ ಮಾಡಿದ್ರೆ ರಿಂಗ್ ಆಗುತ್ತೆ ಅಂತ ಸ್ವಿಚ್ ಆಫ್ ಮಾಡಿದಾಳೆ ಅನ್ಸುತ್ತೆ. ಹಾಗೆ ಇರ್ಬೋದು. ಒಂದ್ಸಲ ಆಚೆ ಕಡೆ ಹೋಗಿ ನೋಡೋಣ ಬಾ. ನಡಿಯಮ್ಮ. ಇರು, ನಾನು ನೋಡ್ಕೊಂಡ್ಬಿಡ್ತೀನಿ. ಅಪ್ಪ, ಹಾಲ್ ಪೂರ್ತಿ ಖಾಲಿಯಾಗಿದೆ. ಆ ಶವ ತಗೊಂಡೋಗಕ್ಕೆ ಇದೇ ಕರೆಕ್ಟ್ ಆಗಿರೋ ಟೈಮ್. ಮೈಥಿಲಿ, ಮೈಥಿಲಿ, ನಡಿ ನಡಿ ನಡಿ. ಕಂದ, ಮೈಥಿಲಿ ಅಂತ ಕರಿಬೇಡ, ಮಹೇಶ್ ಅಂತ ಕರಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ಸಮಸ್ಯೆ ಆಗತ್ತೆ. ಕರೆಕ್ಟ್ ಅಮ್ಮ. ಲೋ ಮಹೇಶ್, ಮಹೇಶ್, ಲೋ ಎಲ್ಲೋ ಇದ್ಯಾ? ಅಂಕಲ್ ಅಂಕಲ್ ಮಹೇಶ್. ಅಮ್ಮ ಬನ್ನಿ ಆ ಕಡೆ ನೋಡೋಣ. ಬಾಬಾ ಮುಂದೆ ಬಾ. ನಡಿ ನಡಿ ನಡಿ.
ಮಹೇಶ್ ಮಹೇಶ್ ಅಮ್ಮ ಮೈಥಿಲಿ ಈ ಕಡೆ ಕೂಡ ಇಲ್ಲಮ್ಮ. ಮತ್ತಿನ್ ಎಲ್ಲಿ ಹೋದ್ಲಿ ಇವಳು? ನಮ್ಗೆ ಹೇಳ್ದೆ ಅವಳು ಎಲ್ಲೂ ಹೋಗಲ್ಲ. ಒಂದ್ ವೇಳೆ ಹೊರಗಡೆ ಏನಾದ್ರೂ ಹೋಗಿದ್ದಾಳ ಏನೋ. ಬಾ ನೋಡೋಣ. ಹೋಗೋಣ ನಡಿ. ಅಮ್ಮ